ಬೆಳಗಾವಿ ಪಾಲಿಟಿಕ್ಸ್ಗೆ ಇವತ್ತು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಆ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ. ಗಡಿ ಜಿಲ್ಲೆ ಬೆಳಗಾವಿಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಿಗೆ ಬಂಡಾಯದ ಉಂಡೆಯಂತಾಗಿದೆ. ಯಾಕಂದ್ರೆ ಇವತ್ತು ಬಿಜೆಪಿಗೆ ಕೈ ಕೊಡ್ತಾರಾ ಉಮೇಶ್ ಕತ್ತಿ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇಂದು ತಮ್ಮ ಅಂತಿಮ ನಿರ್ಧಾರವನ್ನ ಕತ್ತಿ ಬ್ರದರ್ಸ್ ಪ್ರಕಟಿಸ್ತಾರಾ ಅಂತ ಕೂಡ ಸಾಕಷ್ಟು ಜನ ಕಾದು ಕುಳಿತಿದ್ದಾರೆ. ತಮ್ಮನಿಗೆ ಟಿಕೆಟ್ ಕೈ ತಪ್ಪಿ ನಿಗಿ ಕೆಂಡವಾಗಿದ್ದಾರೆ ಉಮೇಶ್ ಕತ್ತಿ ಅವರು. ಉಮೇಶ್ ಕತ್ತಿ ಓಲೈಕೆಗೆ ಬಿಎಸ್ ಯಡಿಯೂರಪ್ಪನವರು ಕೂಡ ಅಂತಿಮ ಹಂತದ ಕಸರತ್ತ ನಡೆಸ್ತಾ ಇದ್ದಾರೆ. ಇಂದು ಬೆಳಗಾವಿಗೆ ತೆರಳಿ ಸಂಧಾನ ಸಭೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಸಾರಥಿ ಬಿಎಸ್ವೈ ಓಲೈಕೆಗೆ ಮಣಿದು ಬಿಜೆಪಿಯಲ್ಲಿ ಉಳಿತಾರಾ ಕತ್ತಿ ಬ್ರದರ್ಸ್ ಅಂತ ಕಾದು ನೋಡಬೇಕಾಗಿದೆ. ಚಿಕ್ಕೋಡಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ ರಮೇಶ್ ಕತ್ತಿ? ಯಾಕಂದ್ರೆ ಅವರಿಗೆ ಆಲ್ರೆಡಿ ಆಫರ್ ಇದೆ, ಆ ಪಕ್ಷವನ್ನ ಬಿಟ್ಟು ಬನ್ನಿ, ಅಲ್ಲಿ ನಿಮ್ಗೆ ಸರಿಯಾಗಿ ನ್ಯಾಯ ಒದಗಿಸಿಕೊಟ್ಟಿಲ್ಲ, ನಾವು ಒದಗಿಸಿಕೊಡ್ತೀವಿ ಅನ್ನುವಂತ ಮಾತುಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇತ್ತು. ಸೊ ಇದೆಲ್ಲವನ್ನ ನೋಡಿದ್ರೆ ಇವತ್ತು ಮಹತ್ವದ ಬೆಳವಣಿಗೆಗೆ ಕಾರಣವಾಗಲಿದೆಯಾ ಬೆಳಗಾವಿ ಅಂತ ಕಾದು ನೋಡಬೇಕು.